ಕಾಮಿಡಿ ಕಿಂಗ್ ಕೋಮಲ್ ಅವರು ಒಂದು ಒಳ್ಳೆ ಪ್ರಾಜೆಕ್ಟ್ನೊಂದಿಗೆ ವಾಪಸ್ಸಾಗಿದ್ದಾರೆ. ಅಫ್ಕೋರ್ಸ್ ಅವರು ತುಂಬ ಬ್ಯುಸಿ ಇದ್ದಾರೆ. ಆದರೆ ನನಗೆ ಯಾಕೋ ಈ ಸಿನಿಮಾದ ಒಂದು ಟೈಟಲ್ ಆಗಿರ್ಬೋದು ಮತ್ತು ಅವ್ರ ರೋಲ್ ಇರ್ಬೋದು, ಆ ಶೋ ರೀಲ್ ತೋರಿಸಿದ್ರು, ಅದು ನಿಜವಾಗ್ಲೂ ಒಂದು ಇಂಟ್ರೆಸ್ಟಿಂಗ್ ಆಗಿತ್ತು, ಸಖತ್ತಾಗಿದೆ ಅಂತ ಅನ್ನಿಸ್ತು. ಸೊ ಅವ್ರೀಗ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಅಫ್ಕೋರ್ಸ್ ನೀವು ಸಿನಿಮಾಗಳನ್ನ ಮಾಡ್ತಾಯಿದ್ದೀರಾ, ಬೇರೆ ಬೇರೆ ಡಿಫ್ರೆಂಟ್ ಜಾನರ್ಗಳನ್ನ ಟ್ರೈ ಮಾಡ್ತಾ ಇದ್ದೀರಾ. ಆದರೆ ನಿಮ್ಮನ್ನು ನಾವು ಎಲ್ಲರೂ ಕೂಡ ಗುರುತಿಸೋದು ಇವತ್ತಿಗೂ ಕಾಮಿಡಿ ಕೋಮಲ್ ಅಂತಲೇ. ಸೊ ನೀವು ಕಾಮಿಡಿ ಮಾಡಿದ್ರೇ ಒಂದು ಮಜಾ ಸರ್. ಅಫ್ಕೋರ್ಸ್ ಆ್ಯಸ್ ಎ ನಟನಾಗಿ ಡಿಫ್ರೆಂಟ್ ಲೇಯರ್ ತೋರಿಸ್ಬೇಕು. ಆದರೆ ಈ ಒಂದು ಶೋರಿಲ್ಲಿ ನೋಡಿದ್ರೆ ಇಲ್ಲೊಂದು ಸ್ವಲ್ಪ ನನಗೆ ಯಾಕೋ ಕಾಮಿಡಿನೂ ಇದೆ, ಸಿನಿಮಾದಲ್ಲಿ ಕಂಟೆಂಟು ಇದೆ ಅಂತ ಅನ್ನಿಸ್ತು. ಸೊ ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟು ಏನೆಲ್ಲ ಇರುತ್ತೆ ಸರ್? ಮೇಡಮ್, ಒಂದು ಸಣ್ಣ ಇನ್ಫಾರ್ಮೇಷನು. ನಾನು ಸ್ಟಾರ್ಟ್ ಮಾಡಿ ಹೀರೋ ಆಗಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದು ಗರಗಸದಿಂದ ಇವತ್ತವರೆಗೂ ಏನು ಇವತ್ತು ಕಂಟೆಂಟ್ ಪಿಕ್ಚರ್ಸ್ ಅಂತ ಹೇಳ್ತಾರೆ, ಅದನ್ನು ನಾನು 18 ವರ್ಷದಿಂದ ಮಾಡ್ಕೊಂಡೇ ಬಂದಿದ್ದೀನಿ. ನಂದೆಲ್ಲ ಕಂಟೆಂಟ್ ಪಿಕ್ಚರೇ. ಅದು ನನಗೆ ಎಷ್ಟೋ ಜನ ಹೇಳ್ತಾರೆ ನೀನೊಬ್ಬ ಅಂಡರ್ ರೇಟೆಡ್ ಆ್ಯಕ್ಟರ್ ಅಂತಾರೆ. ನನಗೆ ಆದರೂ ಆ್ಯಕ್ಟರ್ ಅಂತ ಅನ್ಸ್ಕೊಂಡಿದ್ದೀನಲ್ಲ ಅಂತ. ನಾನು ಪ್ರತಿಯೊಂದು ಪಿಕ್ಚರಲ್ಲೂ ನನ್ನ ಮೇಲೆ ನಂಬಿಕೆ ಇಡೋವಂಥ ಒಂದು ಕಾಮಿಡಿ, ಅದು ಯಾವಾಗಲೂ ಪೂರಕವಾಗಿರಬೇಕು, ಸುಮ್ಮನೆ ಬಲವಂತವಾಗಿ ತುರುಕ್ತಂಗಿರಬಾರ್ದು. ಅಂಥ ಒಂದು ಪಾತ್ರಗಳು, ಅಂಥ ಒಂದು ಸನ್ನಿವೇಶಗಳನ್ನ ನಾನು ಇದುವರೆಗೂ ಮಾಡ್ಕೊಂಬಂದಿದ್ದೀನಿ. ಸೊ ಈ ಪಿಕ್ಚರಲ್ಲೂ ಅದೇನೇ ಬರುತ್ತೆ. ಇದರಲ್ಲಿ ಸ್ವಲ್ಪ ಇನ್ನೂ ನ್ಯಾಚುರಲಾಗಿ ಆ್ಯಕ್ಟ್ ಮಾಡಬೇಕು ಅಂತ. ಯಾಕಂದರೆ ಇವತ್ತು ಎಲ್ಲರೂ OTT ಒಂದು ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ಎಲ್ಲ ಭಾಷೆಗಳ ಪಿಕ್ಚರ್ಗಳು ನೋಡ್ತಾ ಇರ್ತಾರೆ. ಸೊ ನಮಗೂ ಒಂದು ಚಾಲೆಂಜು ಅದೇ ಥರ ಮಾಡಬೇಕು ಅಂತ. ಸೊ ಹಾಗಾಗಿ ಒಂದು ಪ್ರಯತ್ನ ಇದು ಮಾಡಿದೆ ಸರ್. ಇದು ದೇವರ ತಾಣ ಅನ್ನೋ ಒಂದು ಟ್ಯಾಗ್ ಲೈನು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಏನು ಸರ್ ಅದು ಅಂತ? ಯೂಶ್ವಲಾಗಿ ಒಬ್ಬರು ಯಾರಾದರೂ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಹೋಗ್ತಾರೆ ಅಂತಂದರೆ ನೀವು ಅಲ್ಲಿ ನೋಡಿರ್ಬೋದು, ಅವ್ರ ಕಷ್ಟ ಸುಖಗಳನ್ನ, ಅಳುನ, ದುಃಖ ಎಲ್ಲ ಥರದ್ದು ಹಂಚ್ಕೊಳ್ಳೋ ಒಂದು ಜಾಗ ಆಗಿರುತ್ತೆ. ಬಟ್ ಅದರ ಹಿಂದ್ಗಡೆ ಅದು ದೇವರ ತಾಣವೂ ಆಗಿರುತ್ತೆ ಅನ್ನೋದಕ್ಕೆ ಒಂದು ಒಳ್ಳೆ ಲಿಂಕ್ ಮಾಡಿದ್ದಾರೆ. ಸೊ ಅದನ್ನು ನಾನು ಇವಾಗಲೇ ರಿವೀಲ್ ಮಾಡೋದು ಚೆನ್ನಾಗಿರಲ್ಲ. ಬಟ್ ಆ ಪಾತ್ರ ಒಂದು ಕ್ಯಾರೆಕ್ಟರ್ ಆಗುತ್ತೆ ಆ ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಅದು ಬರೀ ಕೇವಲ ಹೆಸರಿಗೆ ಮಾತ್ರ ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟು ಅಥವಾ ಯಾವುದಾದ್ರು ಒಂದು ಅಟೆನ್ಷನ್ ಗ್ರ್ಯಾಬ್ ಮಾಡಬೇಕು ಅಂತಲ್ಲ. ಬಟ್ ಅದರಲ್ಲಿ ಅದು ಬಾರ್ ಆ್ಯಂಡ್ ರೆಸ್ಟೋರೆಂಟು ಕೂಡ ಒಂದು ಪಾತ್ರವಾಗಿದೆ. ಅದಕ್ಕೋಸ್ಕರ ಒಂದು ಸೆಟ್ ಹಾಕಿ ಚೆನ್ನಾಗಿ ಮಾಡ್ತಾರೆ. ಸರ್, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಾ, ಮತ್ತು ಪ್ರೊಡ್ಯೂಸ್ ಮಾಡಿದ್ದೀರಾ, ಹಾಡು ಕೂಡ ಆಡಿದ್ದೀರಾ. ಸೊ ಡೈರೆಕ್ಷನ್ ಮಾಡಿರಲಿಲ್ಲ ಅಲ್ಲ? ಸೊ ಇಲ್ಲಿ ಡೈರೆಕ್ಟರ್ ರೋಲ್ ಕೊಟ್ಬಿಟ್ಟಿದ್ದಾರಲ್ಲ ಸರ್? ಇಲ್ಲ ಮೇಡಮ್, ನನ್ನ ಕೆರಿಯರಲ್ಲಿ ನಾನು ಡೈರೆಕ್ಷನ್ ಮಾಡಬೇಕು ಅಂತ ಏನಾದರೂ ಒಂದು ದೇವ್ರ ಅವಕಾಶ ಕೊಟ್ಟರೆ ಅದರಲ್ಲಿ ನಾನು ಆ್ಯಕ್ಟ್ ಮಾಡೋಕ್ಕಾಗಲ್ಲ. ನಾನು ಬೇರೆಯವ್ರನ್ನ ಇಟ್ಕೊಂಡು ಡೈರೆಕ್ಟ್ ಮಾಡಬೇಕು. ನಾನು ಇದುವರೆಗೂ ಒಂದು 24 ಜನ ಡೈರೆಕ್ಟರ್ಸ್ನ ಇಂಟ್ರೊಡ್ಯೂಸ್ ನಾನು ಮಾಡಿಸಿದ್ದೀನಿ ಅಂದರೆ ತಪ್ಪಾಗುತ್ತೆ. ಅವ್ರಿಗೆ ಸಪೋರ್ಟಾಗಿ ನಿಂತಿದ್ದೀನಿ. ಅದೇ ರೀತಿ ನಾನು ಈ ಚಿತ್ರದಲ್ಲಿ ಒಬ್ಬ ಅಸಹಾಯಕ ನಿರ್ದೇಶಕ ಹೇಗೆ ಅವನು ಸಾಧನೆ ಮಾಡ್ತಾನೆ ಅನ್ನೋದನ್ನೇ ಈ ಪಿಕ್ಚರಲ್ಲಿ ಕಥೆ. ಸರ್, ಸಿನಿಮಾಗೆ ಹೀರೋ ಯಾರು ಸರ್? ಯೂಶ್ವಲಾಗಿ ನನಗೆ ಗೊತ್ತಿರೋಂಗೆ ಕತೆ ಬಿಟ್ಟು ಬೇರೆ ಯಾರೂ ಹೀರೋ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ನಾನು ಇದನ್ನು ಭಾಳ ಸಲ ಹೇಳಿದ್ದೀನಿ, ಒಂದು ಇಂಜಿನ್ ಥರ ಕತೆ. ನಾವೆಲ್ಲ ಬೋಗಿಗಳು. ಏನಂತಂದರೆ ಒಂದೊಂದು ಡಿಪಾರ್ಟ್ಮೆಂಟ್ ಒಂದೊಂದು ಥರ ಬೋಗಿಗಳು. ಬಟ್ ಎಳೆಯೋದು ಆ ಕಥೆನೇ. ನಾವು AC ಬೋಗಿ ಆಗಿರ್ಬೋದು ಅಥವಾ ಜನರಲ್ ಕಂಪಾರ್ಟ್ಮೆಂಟ್ ಆಗಿರ್ಬೋದು, ಒಟ್ಟಿನಲ್ಲಿ ನಾವೆಲ್ಲ ಕಂಪಾರ್ಟ್ಮೆಂಟ್ಸೇ, ಬೋಗಿಗಳೇ. ಕಥೆನೇ ಯಾವತ್ತಿದ್ರೂ ಹೀರೋ, ಇಂಜಿನ್. ಸರ್, ಮೊದಲು ಎಲ್ಲ ಸಿನಿಮಾ ಮಾಡುವಾಗ ಯಾರೂ ಕ್ರೆಡಿಟ್ ತಗೊಳ್ಳೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಆದರೆ ಈಗ ಇಲ್ಲಿ ನಾನೇ ಡೈರೆಕ್ಟರು, ನಾನೇ ಹೀರೋ, ನಾನೇ ಮುಖ್ಯ, ನಾನೇ ಪ್ರೊಡ್ಯೂಸರ್, ನಾನೇ ಮುಖ್ಯ ಅನ್ನೋ ಒಂದು ಕ್ರೆಡಿಟ್ ತಗೊಳ್ಳೋದು ಜಾಸ್ತಿ ಆಗಿಬಿಟ್ಟಿದೆ. ಅದನ್ನೇ ಈ ಸಿನಿಮಾದಲ್ಲಿ ತೋರಿಸೋದಕ್ಕೆ ಹೊರಟಿದ್ದೀರಾ ಅಂತ ಅನಿಸುತ್ತೆ. ತುಂಬಾ ಮಜವಾಗಿತ್ತು ನೋಡುವಾಗ. ಇಲ್ಲ ಮೇಡಮ್, ನಾನಂತೂ ಯಾವತ್ತೂ ಕ್ರೆಡಿಟ್ ಇವತ್ತವರೆಗೂ ತೊಗೊಂಡಿಲ್ಲ. ಒಂದು ಕಾಂಪಿಟೇಷನ್ ಅಂತ ಇರುತ್ತಲ್ಲ ಸರ್, ಈಗ ಯಾವುದೇ ಇದ್ರೂ ಕೂಡ ನಮಗೆ ಫೈನಲ್ಲಾಗಿ ನಾವು ನೋಡೋರು ಮನಸ್ಸಲ್ಲಿ ಇದ್ದೀವಿ ಅನ್ನೋದೊಂದು ಅಷ್ಟೇ ನನಗೆ ನಂಬಿಕೆ. ಅದು ಬಿಟ್ಟು ನಾನು ಯಾವುದಕ್ಕೂ ಇವತ್ತವರೆಗೂ ಕ್ರೆಡಿಟ್ಟು ನಾನು ತೊಗೊಂಡೂ ಇಲ್ಲ, ತೊಗೊಳ್ಳೋದು ಇಲ್ಲ.